ಕೆಲವೊಂದು ಸಾರಿ ನಮ್ಮ ನಿರೀಕ್ಷೆಗಳು ಯಾವ ಮಟ್ಟಕ್ಕೆ ಇರುತ್ತವೆ ಅಂದರೆ, ನಾವು ಕೆಲವೊಂದು ಜನ ನಮಗೆ ತುಂಬ ಬೇಕಾಗ್ತಾರೆ, ಅಂದರೆ ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿತಾರೆ. ಇವರು ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ, ಕೈ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಅವ್ರಿಗೆ ತುಂಬ ಸಹಾಯಗಳನ್ನು ಮಾಡಿರ್ತೀವಿ. ಯಾವಾಗ ಅವ್ರಿಗೆ ಕಷ್ಟ ಅಂತ ಹೇಳ್ತಾರೋ ಆವಾಗ ನಮ್ಮ ಶಕ್ತಿ ಮೀರಿ ನಾವು ಸಹಾಯವನ್ನು ಕೂಡ ಮಾಡಿರ್ತೀವಿ. ಯಾಕೆಂದರೆ ಮುಂದೊಂದು ದಿನ ನಾವು ಮಾಡಿದ ಸಹಾಯವನ್ನು ನೆನೆದು ಅದರ ಪ್ರತಿಯಾಗಿ ನಮ್ಮ ಕಷ್ಟದಲ್ಲಿ ಅವ್ರು ಕೈ ಹಿಡಿತಾರೆ ಅಂತ. ಅಂದರೆ ನಮಗೋಸ್ಕರ ಕೆಲವು ಜನ ಇರಬೇಕು. ನಮ್ಮ ಕಷ್ಟ ಕಾಲಕ್ಕೆ ಅಂತ ಕೆಲವು ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರಾದರೂ ನಾವು ಕೂಡ ಒಳ್ಳೆ ಸಂಬಂಧ ಪ್ರೀತಿಯಿಂದ ಇಟ್ಕೊಂಡಿರಬೇಕು ಅಂತ ಅದು ನಮ್ಮ ಭಾವನೆ. ಇದು ಮನುಷ್ಯನ ಸಹಜ ಗುಣ ಬಿಡಿ. ಅದಕ್ಕಾಗಿ ಏನು ಮಾಡ್ತೀವಿ ಅಂದರೆ, ಅವ್ರಿಗೆ ಆಗಿ ತುಂಬ ತ್ಯಾಗಗಳನ್ನು ಮಾಡ್ತೀವಿ. ಯಾವತ್ತಾದ್ರೂ ಅವರು ನನಗೇನಾದರೂ ಒಂದು ಹೆಲ್ಪ್ ಬೇಕಾಗಿತ್ತು ಅಂದರೆ ಮುತುವರ್ಜಿ ವಹಿಸಿ, ತುಂಬ ಕಾಳಜಿ ವಹಿಸಿ ಅವ್ರಿಗೆ ಸಹಾಯವನ್ನು ಮಾಡ್ತೀವಿ. ಯಾವತ್ತೂ ಇಲ್ಲ ಅನ್ನೋದಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಇಲ್ಲ ಅನ್ಬೋದು. ಈ ರೀತಿ ಕೆಲವು ಜನರೊಂದಿಗೆ ನಾವು ಪ್ರೀತಿ ವಿಶ್ವಾಸ ಸಂಬಂಧವನ್ನು ಇಟ್ಟುಕೊಂಡು ಕಂಟಿನ್ಯೂ ಮಾಡಿಕೊಂಡು ಬಂದಿರ್ತೀವಿ. ಅದರಲ್ಲಿ ನಮ್ಮ ನಿರೀಕ್ಷೆ ಇರುತ್ತೆ. ಏನಕ್ಕೆ ಗೊತ್ತಾ, ನಾನು ತುಂಬ ಸಹಾಯ ಮಾಡಿದ್ದೀನಿ, ಇಷ್ಟು ಜನ ಯಾರು ಕೈ ಬಿಟ್ರು ನನ್ನನ್ನು ಯಾವತ್ತೂ ಕೈ ಬಿಡಲ್ಲ, ಇನ್ ಕೇಸ್ ನನಗೇನಾದರೂ ಪ್ರಾಬ್ಲಮ್ ಅಂದರೆ ಸರಿ ರಾತ್ರಿಯಲ್ಲಿ ಓಡೋಡಿ ಬಂದು ಸಹಾಯ ಮಾಡ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ರೀ, ಆತ್ಮವಿಶ್ವಾಸ ಅವ್ರ ಮೇಲಿರುತ್ತೆ. ಅಫ್ಕೋರ್ಸ್ ಅವರು ಕೂಡ ಅದೇ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ಕೊಂಡು ಹೋಗಿರ್ತಾರೆ. ಅದರಲ್ಲಿ 2 ಟೈಪ್ ಪೀಪಲ್ ಉಟ್ಕೊಬಿಡ್ತಾರೆ. ಏನು ಅಂದರೆ, ನಾವು ಏನು ಸಹಾಯ ಮಾಡಿದ್ದೀವಿ ಅದನ್ನು ಕೆಲವರು ಮರೆತು ಬಿಡ್ತಾರೆ. ಮರೆತುಬಿಟ್ಟು, ನೀನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನಗೆ ಹೆಲ್ಪ್ ಮಾಡಿದ್ಯಾ, ಹಾಗಾದರೆ ನಾನು ಪ್ರತಿಯಾಗಿ ನಿನಗೆ ಹೆಲ್ಪ್ ಮಾಡಲೇಬೇಕಾ, ಹಾಗಾದರೆ ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ಬೆಲೆ ಇಲ್ವಾ, ನಿಂದು ನಿರೀಕ್ಷೆ ಇದೆಯಾ, ನಮ್ಮ ಕೈಲಾಗಲ್ಲ ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಬಾಂಧವ್ಯಕ್ಕೆ ಬೆಲೆ ಇಲ್ವಾ ಅಂತ ಕೇಳ್ಬಿಡ್ತಾರೆ. ಆಗ ನಾವು ಮೂಕ ಪ್ರೇಕ್ಷಕರಾಗ್ಬಿಡ್ತೀವಿ. ಅಂದರೆ ಏನು ಹೇಳೋದಕ್ಕಾಗೋದಿಲ್ಲ. ಅವ್ರು ಕೇಳೋದ್ರಲ್ಲೂ ಅರ್ಥ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪ್ರೀತಿ ಕೊಡೋದು ತಪ್ಪು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಹಾಯ ಮಾಡೋದು ಕೂಡ ತಪ್ಪು. ಆದರೂ ಒಳೊಳಗೆ ಇದು ಒಂದು ಸಹಾಯನಾ, ನೀನು ಭಾರಿ ಸಹಾಯ ಮಾಡಿಬಿಟ್ಟಿದ್ಯಾ, ನಿನ್ನ ಹತ್ರ ಇತ್ತು, ನನಗೆ ಅನಿವಾರ್ಯತೆ ಇತ್ತು, ಕೇಳಿದೆ, ಕೊಟ್ಟಿದ್ದೆ, ಹೆಲ್ಪ್ ಮಾಡಿದೆ, ಓಕೆ, ಅದರಲ್ಲೇನು ಅಂತ ಮಾಡಿದ ಸಹಾಯವನ್ನು ಹಗುರವಾಗಿ ಪರಿಗಣಿಸಿ ಕಾಲಲ್ಲಿ ಒದಿಯೋಂಥ ಎಷ್ಟೋ ಜನ ಇದ್ದಾರೆ. ಅದು ಒಂದು ಟೈಪ್. ಆದರೆ ಇನ್ನೊಂದು ಟೈಪ್ ಇರುತ್ತೆ ರೀ. ಅವ್ರಿಗಿರುತ್ತೆ, ನನಗೆ ಅವರು 10 ರೂಪಾಯಿಯಷ್ಟು ಸಹಾಯ ಮಾಡಿದರೆ ಪ್ರತಿಯಾಗಿ 100 ರೂಪಾಯಿಯಷ್ಟು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸಲ್ಲಿ ನಿಯತ್ತಿರುವಂತಹ ಕೆಲವು ಮನುಷ್ಯರು ಕೂಡ ಇರ್ತಾರೆ. ಆದರೆ ಯಾವ ಕರ್ಮದ ಫಲನೋ ಏನೋ ಗೊತ್ತಿಲ್ಲ, ಯಾವ ಹಣೆ ಬರಹನೋ ಏನೋ ಗೊತ್ತಿಲ್ಲ, ನಾವು ಕೂಡ ಅವ್ರ ಮೇಲೆ ಅತಿಯಾದ ಭರವಸೆಯನ್ನು ಇಟ್ಕೊಂಡಿರ್ತೀವಿ, ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ. ಬಟ್ ಏನಾಗ್ಬಿಡುತ್ತೆ ಅಂದರೆ, ಕೆಲವು ಸಂದರ್ಭದಲ್ಲಿ ನಮಗೇನೋ ಒಂದು ದುಸ್ಥಿತಿ ಬಂದುಬಿಡುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಸಹಾಯ ಬೇಡ್ತೀವಿ. ಅವ್ರಿಗನ್ಸುತ್ತೆ, ಅಯ್ಯೋ ನನಗೆ ಎಷ್ಟು ಸಹಾಯ ಮಾಡಿದ್ರು ಅವರು, ಅವ್ರಿಗೆ ಏನಾದರೂ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನವನ್ನು ಪಡ್ತಾರೆ. ಬಟ್ ಆ ಟೈಮಲ್ಲಿ ಅವರು ಕೂಡ ಕಷ್ಟಕ್ಕೆ ಹಾಕೊಂಬಿಟ್ಟಿರ್ತಾರೆ. ಅವ್ರಿಗೆ ನಮಗೆ ಸಹಾಯ ಮಾಡೋ ಮನಸ್ಸಿರುತ್ತೆ, ಅದಕ್ಕಾಗಿ ತುಂಬ ಪ್ರಯತ್ನ ಕೂಡ ಮಾಡ್ತಾರೆ. ಬಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಹೇಳಿ, ಇಕ್ಕಟ್ಟಿನ ಪರಿಸ್ಥಿತಿ. ಯಾವುದೋ ಹಂತದಲ್ಲಿ ಅವರು ಅವರ ಕೈಯನ್ನು ಭಗವಂತ ಕಟ್ಟಾಕ್ಬಿಟ್ಟಿರ್ತಾನೆ. ಆಗ ನಾವು ಯೋಚನೆ ಮಾಡೋದೊಂದೇ, ಅವರೇನೋ ಮಾಡಿದ ಸಹಾಯವನ್ನು ಕಾಲಲ್ಲಿ ಹೋದ್ರೂ ಕೃತಜ್ಞತೆ ಇಲ್ಲ, ಈತನಿಗೇನಾಯಿತು, ನಿಯತ್ತಿದೆ, ಹೇಳ್ತಾನೆ ನಾನು ನಿನ್ಗೆ ಸಹಾಯ ಮಾಡ್ತೀನಿ ಅಂತ, ಬಟ್ ಸಹಾಯ ಮಾಡ್ತಾ ಇಲ್ವಲ್ಲ, ಏನಾಗಿದೆ, ಜುಗ್ಗ ಆಗ್ಬಿಟ್ನಾ, ಅಥವಾ ಇದ್ರೂ ಇಲ್ಲ ಅಂತ ಇದ್ದಾನ, ಸ್ವಾರ್ಥಿ ಆಗ್ಬಿಟ್ನಾ, ಅಥವಾ ಮಾತಿನಲ್ಲಿ ಬೇಳೆ ಬೇಯಿಸೋನಾಗ್ಬಿಟ್ನಾ, ಇಷ್ಟೇ ನಾ ವಿಶ್ವಾಸ ಅಂತ ಮನಸ್ಸು ಒಡೆದೋಗ್ಬಿಡುತ್ತೆ. ಬಟ್ ನಿಜ ಸ್ಥಿತಿ ಅದಾಗಿರೋದಿಲ್ಲ. ಅವರ ಪರಿಸ್ಥಿತಿ ಕೂಡ ದುಸ್ಥಿತಿಯಲ್ಲೇ ಇರುತ್ತೆ. ಅದಕ್ಕೆ ನಾವು ತೀರ್ಮಾನಕ್ಕೆ ಬಂದ್ಬಿಡ್ತೀವಿ, ಪ್ರಪಂಚದಲ್ಲಿ ಯಾವತ್ತೂ ಯಾರಿಗೂ ಯಾವ ಸಹಾಯನೂ ಮಾಡಬಾರ್ದು, ನಾವು ತುಂಬ ಸ್ವಾರ್ಥಿಗಳಾಗ್ಬಿಡ್ಬೇಕು,
ನಮ್ಮ ಸ್ವಾರ್ಥದ ಬದುಕೆ ನಮ್ಮನ್ನ ಕೈ ಹಿಡಿಯೋದು, ನಾವು ಅಲ್ಪ ಸ್ವಲ್ಪ ಕೂಡಿಡಬೇಕಾಗಿತ್ತು, ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಹಾಳಾಗೋದು, ಯಾವತ್ತೂ ಯಾರಿಗೂ ಸಹಾಯ ಮಾಡಬಾರ್ದು ಅಂತ. ನಿಜಕ್ಕೂ ಇದು ನಿಜಾನಾ? ನಾವು ಅನ್ಕೊಂಡಿದ್ದು ಸತ್ಯನಾ? ಖಂಡಿತ ಸುಳ್ಳು ರೀ. ಅನ್ಕೊಂಡಿರ್ಬೋದು ನೀವು. ಆ ಟೈಮಲ್ಲಿ ನಾವು ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ, ಆ ವ್ಯಕ್ತಿಗಳು ನಮಗೆ ಸಹಾಯ ಮಾಡದೇ ಇರ್ಬೋದು. ಬಟ್ ನಾವು ಮಾಡಿದಂತಹ ಸಹಾಯ, ನಾವು ಮಾಡಿದಂತಹ ಉಪಕಾರಕ್ಕೆ ಪ್ರತಿಯಾಗಿ ಭಗವಂತ ಎಲ್ಲೋ ಒಂದು ಕಡೆ ಅವ್ರ ಕೈ ಹಿಡಿದೇ ಇದ್ರೂ ಕೂಡ ಬೇರೆ ಯಾರೋ ಕಡೆಯಿಂದ ಸಹಾಯ ಖಂಡಿತವಾಗಿ ಮಾಡಿಸಿಯೇ ಇರ್ತಾನೆ. ನಮಗಾಗಿ ಬೇರೆ ವ್ಯಕ್ತಿಗಳು ಅಂತ ಉಟ್ಕೊಂಡಿರ್ತಾರೆ. ಅದನ್ನ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಒಳ್ಳೆ ಕರ್ಮಕ್ಕೂ ಒಳ್ಳೆ ಬೆಲೆ ಇದೆ. ಯಾವತ್ತೂ ನಾವು ಮಾಡಿದ ಸಹಾಯ, ನಮ್ಮ ಪ್ರೀತಿ ವಿಶ್ವಾಸ ವೇಸ್ಟ್ ಆಯ್ತಾ ಅಂತ ಥಿಂಕ್ ಮಾಡ್ಕೋಬೇಡ. ಏಕೆಂದ್ರೆ ನೆಗೆಟಿವಿಟಿ ನಿಮ್ಮಲ್ಲಿ ಬರಲೇಬಾರ್ದು. ಆದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಇಂಥವರೇ ನಮಗೆ ಸಹಾಯ ಮಾಡ್ತಾರೆ ಅಂತ ನೀವು ನಿರೀಕ್ಷೆ ಇಟ್ಕೊಂಡು ಮಾಡಿದ್ರೆ ಅವ್ರು ಮಾಡಲ್ಲ. ಬಟ್ ಪ್ರತಿಯಾಗಿ ಯಾರು ಎಲ್ಲೋ ನಮಗಾಗಿ ಕಾದಿರ್ತಾರೆ. ಅದನ್ನೇ ಭಗವಂತನ ಲೀಲೆ ಅನ್ನೋದು. ಸರಿ ಅನ್ಸಲ್ವಾ ನಿಮಗೆ? ಶೇರ್ ಮಾಡಿ.